ಮಾರ್ನಿಂಗ್ ಚಿಲ್ಡ್ರನ್. ಪಾಠ 9 3 ಕಲ್ಲುಗಳು. ಪಾಠ 9 3 ಕಲ್ಲುಗಳು. ಚಿಲ್ಡ್ರನ್, ಈಗ ಸ್ವಲ್ಪ ನಾನು ಜಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ಪಾಠ. ಈಗ ಪಾಠದ ಮುಖ್ಯವಾದ ಕಥೆಯನ್ನು ಈಗ ನಾವು ಓದಿ ತಿಳ್ಕೊಳ್ಳೋಣ. ಸೊ ನಾನು ಫಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಸೊ ಇವಾಗ ಮುಂದೆ ಶಿಲ್ಪಿ ಮತ್ತು ಕಲ್ಲುಗಳು ಯಾವ ರೀತಿ ನಮಗೆ ಮಾರಲನ್ನು ಕೊಡ್ತಾವಂತ ನಾವು ಪಾಠವನ್ನು ಓದಿ ತಿಳ್ಕೊಂಡು ಬರೋಣ. ಓಕೆ, ಈಗ ಇದು ಇಷ್ಟೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮಗೆ. ಸೊ ಈಗ ಮೂರನೇ ಪಾಠನ ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಾನು ನಿಮಗೀಗ ಎಕ್ಸ್ಪ್ಲೇನ್ ಮಾಡಿದ್ದೆ ಫಸ್ಟ್ ಕಲ್ಲು, ಸೆಕೆಂಡ್ ಕಲ್ಲು ಯಾವ ರೀತಿಯಾದಂಥ ನಿರ್ಧಾರವನ್ನು ನಾವು ತಗೊಳ್ಕೊತಾವಂತ. ಸೊ ಈ ಕಥೆಯಲ್ಲಿ ಏನು ಹೇಳ್ತದೆ ಅಂತಂದರೆ, ಶಿಲ್ಪಿ ಆದವರು 3 ಕಲ್ಲನ್ನು ತಗೊಂಡು ಬಂದಿರ್ತಾರೆ. 3 ಕಲ್ಲುಗಳಲ್ಲಿ ಶಿಲ್ಪಿ ಆದವರು ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಕೆಲಸ ಸ್ಟಾರ್ಟ್ ಮಾಡಿದಾಗ ಮೊದಲನೇ ಕಲ್ಲು ಹೇಳ್ತದೆ ನಂಗೆ ತುಂಬ ನೋವಾಗ್ತಾ ಇದೆ ಅಂತ. ಅದೇ ರೀತಿ ಎರಡನೇ ಕಲ್ಲು ಸಹ ಹೇಳ್ತದೆ. ಸೊ ಅದಕ್ಕೆ ಶಿಲ್ಪಿ ಆದವ್ರು ಏನು ಮಾಡ್ತಾರೆ, ಅಷ್ಟು ಕೇರ್ ಮಾಡಲ್ಲ. ಆಯ್ತು, ಅವ್ರಿಗೆ ನೋವಾಗುತ್ತೆ ಅಂತ ತಕ್ಷಣ ಅವ್ರು ಏನು ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಸೊ ಈಗ ನೆಕ್ಸ್ಟ್ ನಮಗೆ 2 ಕಲ್ಲು ಬೇಡ ಅಂದ್ಬಿಟ್ಟು ಶಿಲ್ಪಿ ಸಹಿಸಿಟ್ಬಿಡ್ತಾರೆ. ಆದರೆ ಈಗ 3ನೇ ಕಲ್ಲು ನಮಗೇನು ಮಾಡ್ತದೆ, 3ನೇ ಕಲ್ಲಿಂದ ನಾವು ಸಾಕಷ್ಟು ಕಲಿಬೋದು. ಸೊ ಈಗ ಅದು 3ನೇ ಕಲ್ಲಿನ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು. ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು. ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು. ಅವರೆಲ್ಲರೂ ಶಿಲ್ಪಿಯನ್ನು ಬಾಯಿ ತುಂಬ ಹೊಗಳುತ್ತಿದ್ದರು. ಇದನ್ನು ಮೊದಲ 2 ಕಲ್ಲುಗಳು ಗಮನಿಸಿದವು. ಜನರ ಹೊಗಳಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆ ಪಟ್ಟವು. ಕೊನೆಗೆ ಅವೆರಡು ನಾವು ಶಿಲ್ಪಿಯ ಹೇಟುಗಳನ್ನು ತಾಳಲಾರದೆ ಹೋದೆವು. ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು. ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ. ಅದನ್ನು ನೋಡಲು ಪ್ರತಿನಿತ್ಯ ಜನರು ಬರುತ್ತಿದ್ದಾರೆ. ನಾವು ಹೇಟನ್ನು ಸಹಿಸಿಕೊಳ್ಳುತ್ತೇವೆ. ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು. ಡಿಯರ್ ಚಿಲ್ಡ್ರನ್, ಕತೆ ಏನು ಹೇಳ್ತಾ ಇದೆ ಅಂತಂದರೆ, ಸೊ ಈಗ ನಾನು ಆಲ್ರೆಡಿ ನಿಮಗೆ ಮೊದಲ ಕಲ್ಲು 2ನೇ ಕಲ್ಲಿನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಮೊದಲನೇ ಕಲ್ಲು 2ನೇ ಕಲ್ಲು ಸೇಮ್ ಕಾರಣ ಕೊಡ್ತವೆ. ಯಾಕಂದರೆ ಅವ್ರಿಗೆ ಶಿಲ್ಪಿ ಕೆತ್ತನೆ ಮಾಡುವಂಥದ್ದು ಅವುಗಳಿಗೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ತುಂಬ ನೋವಾಗ್ತದೆ. ಹೇಟುಗಳು ಬಿದ್ದಿದ್ದರಿಂದ ಅದಕ್ಕೆ ತುಂಬ ನೋವಾಗುತ್ತೆ. ಆದ್ದರಿಂದ ಅವು ಏನು ಮಾಡ್ತೇವೆ, ಶಿಲ್ಪಿ ಹತ್ರ ಕೇಳ್ಕೊಳ್ತೇವೆ, ದಯವಿಟ್ಟು ನಮಗೆ ಬಿಟ್ಟು ಬಿಡಿ ಅಂತ. ಸೊ ಶಿಲ್ಪಿ ಅದನ್ನು ಏನು ಮಾಡ್ತಾನೆ, ಅವುಗಳ ಮಾತು ಕೇಳಿ ಅದು ಅವನಿಗೆ ಬೇಜಾರಾಗುತ್ತೆ. ಆದರೂ ಅವ್ರು ಏನು ಮಾಡ್ತಾರೆ, ಪಕ್ಕಕ್ಕೆ ಇಟ್ಟು ಬಿಡ್ತಾರೆ. ಸೊ ಈಗ ಶಿಲ್ಪಿ ಆದವ್ರು ಏನು ಮಾಡ್ತಾರೆ, 3ನೇ ಕಲ್ಲನ್ನು ತಗೊಂಡು ಅವನು ಕೆತ್ತನೆ ಮಾಡಿ ಅದು ಒಂದು ಒಳ್ಳೆ ಮೂರ್ತಿಯನ್ನಾಗಿ ಮಾಡ್ತಾರೆ. ಆಗ ಜನರು ಆ ಮೂರ್ತಿಯನ್ನು ನೋಡಲು ಸಾಲು ಸಾಲಾಗಿ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಲ್ಲನ್ನು ನೋಡಲಿಕ್ಕೆ ಜನರು ಸಾಲು ಸಾಲಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಬರೋದಷ್ಟೇ ಅಲ್ಲ, ಆ ಮೂರ್ತಿಯ ಸೌಂದರ್ಯವನ್ನು ನೋಡಿ ಅವ್ರು ಏನು ಮಾಡ್ತಾರೆ, ತುಂಬ ಆನಂದ ಪಡ್ತಾರೆ. ಆ ಮೂರ್ತಿಯ ಸೌಂದರ್ಯವನ್ನು ನೋಡಿ ತುಂಬ ಆನಂದ ಪಡ್ತಾರೆ. ಸೊ ಅದೇ ರೀತಿ ಜನರೆಲ್ಲರೂ ಆ ಕಲ್ಲನ್ನು ತುಂಬ ಹೊಗಳ್ತಾರೆ. ಓ ಎಷ್ಟು ಚೆನ್ನಾಗಿದೆ, ಎಷ್ಟು ಚಂದ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಸುಂದರವಾಗಿ ಕಾಣಿಸುತ್ತೆ ಅಂತ ಆ ಕಲ್ಲನ್ನು ಹೊಗಳ್ತಿದ್ದಾರೆ. ಅದೇ ರೀತಿ ಆ ಮೂರ್ತಿಯನ್ನು ಮಾಡಿದಂಥ ಶಿಲ್ಪಿಯನ್ನು ಸಹ ಅವರು ಬಾಯಿ ತುಂಬ ಹೊಗಳುತ್ತಿರ್ತಾರೆ. ಸೊ ಇದನ್ನೇ ಏನು ಮಾಡ್ತಾರೆ, ಇದು
ಎಲ್ಲವನ್ನು ಮೊದಲನೇ ಕಲ್ಲು ಮತ್ತು ಎರಡನೇ ಕಲ್ಲು ಗಮನಿಸ್ತವೆ, ನೋಡ್ತವೆ. ಓ, ಜನ ಬರ್ತಾ ಇದ್ದಾರೆ, ತುಂಬ ಹೊಗಳ್ತಿದ್ದಾರೆ, ಸೊ ಎಷ್ಟು ಜನ ಹೊಗಳ್ತಿದ್ದಾರೆ ಅಂದ್ಬಿಟ್ಟು ಅವಕ್ಕೂ ಒಂಥರ ಆಸೆ ಆಗುತ್ತೆ. ಕಲ್ಲುಗಳಿಗೆ ಒಂಥರ ಆಸೆ ಆಗುತ್ತೆ, ಶೇ ನಾವು ಸಹ ಶಿಲ್ಪಿ ಕೊಟ್ಟಂಥ ಏಟುಗಳನ್ನು ಸಹಿಸ್ಕೊಂಡು ಇದ್ದಿದ್ರೆ ನಾವು ಇವತ್ತು ಒಳ್ಳೆ ಮೂರ್ತಿಗಳಾಗಿ ಚೇಂಜ್ ಆಗ್ಬೋದಿತ್ತಂತ ಅವು ಸಹ ಆಸೆ ಪಟ್ಟು ಏನು ಮಾಡ್ತವೆ, ಅವನ ಗೆಳೆಯನ ಬಗ್ಗೆ ಸ್ವಲ್ಪ ಖುಷಿ ಪಡ್ತಾರೆ. ಓ ನೋಡಿ, ನನ್ನ ಗೆಳೆಯ ಎಷ್ಟು ಸುಂದರವಾಗಿ ಮೂರ್ತಿ ಆಗಿದ್ದಾನೆ, ಅವನಿಗೆ ನೋಡಲಿಕ್ಕೆ ಪ್ರತಿನಿತ್ಯ ಎಷ್ಟು ಜನ ಬಂದು ಹೋಗ್ತಾ ಇದ್ದಾರೆ, ನಾವು ಸಹ ಏಟನ್ನು ಸಹಿಸ್ಕೊಂಡಿದ್ರೆ ನಾವು ಸಹ ಸುಂದರವಾದ ಮೂರ್ತಿಗಳಾಗಿ ಇರ್ಬೋದಿತ್ತು ಅಂತ ಅವು ಏನು ಮಾಡ್ತಾರೆ, ಮನಸ್ಸಿನಲ್ಲಿ ಹೇಳ್ಕೊಳ್ತಾರೆ, ಒಬ್ರಿಗೊಬ್ರು ಹೇಳ್ಕೊಳ್ತಾರೆ. ಅದಾದ ನಂತರ ಅವ್ರಿಗೊಂದು ಐಡಿಯಾ ಬರುತ್ತೆ. ಓ, ನಾವು ಹೋಗಿ ಆಗಿದ್ದಾಗಿದೆ, ಈಗ ನಾವು ಹೋಗಿ ಶಿಲ್ಪಿ ಹತ್ರ ಕೇಳ್ಕೊಂಡ್ರೆ ಆ ಶಿಲ್ಪಿ ನಮಗೆ ಮತ್ತೆ ಒಳ್ಳೆ ಮೂರ್ತಿಗಳನ್ನಾಗಿ ನಮ್ಮನ್ನು ಸಹ ಅವರು ಮಾಡ್ಬೋದು. ಸೊ ನಾವು ಸಹ ಸುಂದರವಾದ ಮೂರ್ತಿಗಳಾಗಿ ಇರ್ಬೋದು, ನಮ್ಮನ್ನು ಸಹ ಜನ ನೋಡ್ಲಿಕ್ಕೆ ಬರ್ತಾರೆ ಅಂದ್ಬಿಟ್ಟು ಯೋಚನೆ ಮಾಡಿ ಅವರು ಶಿಲ್ಪಿ ಹತ್ರ ಹೋಗ್ತಾರೆ. ಶಿಲ್ಪಿ ಹತ್ರ ಹೋದಾಗ ಶಿಲ್ಪಿ ಒಪ್ಕೊಳ್ತಾರೆ, ಆಯಿತು ನಾನು ನಿಮಗೆ ಮೂರ್ತಿಯನ್ನು ಮಾಡ್ತೇನಂತ. ಶಿಲ್ಪಿಗೂ ಖುಷಿ ಆಗುತ್ತೆ, ಕಲ್ಲುಗಳಿಗೆ ಖುಷಿ ಆಗುತ್ತೆ. ಸೊ ಈಗ ನೆಕ್ಸ್ಟ್ ನೋಡೋಣ ಏನು ಮಾಡ್ತಾರಂತ. ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸುಂದರ ಮೂರ್ತಿಯಾಗಿಸಿರಿ ಎಂದು ಬೇಡಿಕೊಂಡವು. ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು. ಜನರು 3 ಶಿಲ್ಪಿಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು, ಅವನಿಗೆ ಅಭಿನಂದನೆ ಸಲ್ಲಿಸಿದರು. ಸೊ ತಾಳ್ಮೆಗೆ ತಕ್ಕ ಫಲವಿದೆ. ಸೊ ಏನಾಯ್ತು, ಈಗ ಮೊದಲನೇ ಕಲ್ಲು ಮತ್ತು ಎರಡನೇ ಕಲ್ಲು ಇಬ್ಬರು ಮಾತಾಡ್ಕೊಂಡು ಏನು ಮಾಡ್ತಾರೆ, ಈಗ ಅವರು ಅದರಂತೆಯೇ ಅವ್ರು ಮಾತಾಡ್ಕೊಂಡ ರೀತಿ ಅಂತಾನೆ ಒಂದಿನ ಶಿಲ್ಪಿಯನ್ನು ನೋಡ್ಲಿಕ್ಕೆ ಬರ್ತಾರೆ. ಶಿಲ್ಪಿಯನ್ನು ನೋಡಿ ಅವನ ಬಗ್ಗೆ ಶಿಲ್ಪಿ ಹತ್ರ ಕೇಳ್ತಾರೆ, ಶಿಲ್ಪಿಯೇ, ನಾವೀಗ ಎಷ್ಟು ಏಟುಗಳನ್ನಾದರೂ ಸಹಿಸ್ಕೊಳ್ತೇವೆ, ನಮ್ಮನ್ನು ನೀನು ಸುಂದರ ಮೂರ್ತಿಯನ್ನಾಗಿ ಮಾಡು ಅಂತ ಅವು ಏನು ಮಾಡ್ತವೆ, ಬೇಡ್ಕೊಳ್ತವೆ. ಶಿಲ್ಪಿಯು ಸಂತೋಷದಿಂದ ಒಪ್ಕೊಳ್ತಾನೆ. ಒಪ್ಕೊಂಡಾದ ನಂತರ ಅವನೇನು ಮಾಡ್ತಾನೆ, 2 ಕಲ್ಲುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡ್ತಾನೆ. ಸೊ ಜನರು ಏನು ಮಾಡ್ತಾರೆ, 3 ಶಿಲ್ಪಿಗಳು, 3 1 2 3, ಈಗ 3 ಕಲ್ಲುಗಳು ಸುಂದರ ಮೂರ್ತಿಗಳಾಗಿ ಮಾರ್ಪಡ್ತವೆ. ಸೊ ಜನ ಏನು ಮಾಡ್ತಿದ್ದಾರೆ, ಈಗ 3 ಶಿಲ್ಪಿಗಳನ್ನು ಅವುಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಖುಷಿ ಪಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಈ ಒಂದು ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿ ಜನ ಅವನಿಗೆ ಏನು ಮಾಡ್ತಾರೆ, ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅಭಿನಂದನೆ ಅಂತಂದರೆ ಒಂದು ರೀತಿ ಗೌರವವನ್ನು ಅವನಿಗೆ ಕೊಡ್ತಾರೆ. ಓ, ಈ ಶಿಲ್ಪಿ ಆದಂಥವನು ಎಷ್ಟು ಸುಂದರವಾದ ಮೂರ್ತಿಗಳನ್ನು ಈ 3 ಕಲ್ಲುಗಳಲ್ಲಿ ಮಾಡಿದಾನಂದ್ಬಿಟ್ಟು ಅವನಿಗೇನು ಮಾಡ್ತಾರೆ, ಅಭಿನಂದನೆ ಸಲ್ಲಿಸ್ತಾರೆ. ಓಕೆ ಚಿಲ್ಲ, ಅದಕ್ಕೆ ಲಾಸ್ಟಿಗೆ ಕೊಟ್ಟಿದ್ದಾರೆ ತಾಳ್ಮೆಗೆ ತಕ್ಕ ಫಲವಿದೆ ಅಂತ. ಅದಕ್ಕೆ ನಾನು ಹೇಳೋದು, ಸೊ ನಮ್ಮ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯ. ಕೆಲವು ಸರಿ ನಾವೇನು ಮಾಡ್ತೀವಿ, ತುಂಬ ದುಡುಕಿ ನಾವೇನಾದರೂ ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ. ಅದಕ್ಕೆ ಏನು ಮಾಡ್ಬೇಕು, ನಾವು ಎಷ್ಟು ನಮ್ಮಲ್ಲಿ ತಾಳ್ಮೆ ಇರುತ್ತೋ ಅಷ್ಟು ನಮಗೆ ಒಳ್ಳೆಯ ಫಲ ಸಿಗುತ್ತೆ. ಈಗ 3ನೇ ಕಲ್ಲು ತಾಳ್ಮೆಯಿಂದ ಏಟುಗಳನ್ನು ಸಹಿಸ್ಕೊಂಡಿದ್ದರಿಂದ ಅದು ಏನಾಯಿತು, ಒಳ್ಳೆಯ ಮೂರ್ತಿಯಾಗಿ ಮಾರ್ಪಟ್ಟಿತ್ತು. ಮತ್ತು ಜನ ಅದನ್ನು ನೋಡಲಿಕ್ಕೆ ಸಾಲಾಗಿ ಬರ್ತಾಯಿದ್ರು. ಸೊ ಅದೇ ಮೊದಲನೇ ಕಲ್ಲು ಎರಡನೇ ಕಲ್ಲು ಮಾಡಿದರೆ ಅವು ಸಹ ಒಳ್ಳೆಯ ಮೂರ್ತಿಗಳಾಗಿ ಇರ್ಬೋದಿತ್ತು. ಆದರೆ ಅವೇನು ಮಾಡ್ತವೆ, ಅವಕ್ಕೆ ತಾಳ್ಮೆ ಇರಲಿಲ್ಲ. ಆ ಶಿಲ್ಪಿ ಕತ್ತಿನ ಸ್ಟಾರ್ಟ್ ಮಾಡಿದ ತಕ್ಷಣ ಅವಕ್ಕೆ ನೋವು ಸ್ಟಾರ್ಟ್ ಆಗುತ್ತೆ, ಪೆಟ್ಟು ಬಿದ್ದ ತಕ್ಷಣ ಅವಕ್ಕೆ ತಾಳ್ಕೊಳಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅವೇನಾಗ್ತವೆ, ತಾಳ್ಮೆ ಕಡಿಮೆ, ಅವುಗೆ
ತಾಳ್ಮೆ ಇರಲಿಲ್ಲ, ಅವರಿಗೆ ನೋವು ಸಹಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾಯಿತ್ತು. ಅದರಿಂದ ಅವ್ರು ಏನು ಮಾಡ್ತಾರೆ, ನಮ್ಮನ್ನು ಮೂರ್ತಿಯನ್ನಾಗಿ ಮಾಡೋದು ಬೇಡ ಅಂದ್ಬಿಟ್ಟು ದೂರ ಉಳಿದು ಬಿಡ್ತಾರೆ. ಆದರೆ ಅವರು ಅವತ್ತೇ ಅದು ಸಹಿಸ್ಕೊಂಡಿದ್ರೆ ಅವರು ಇವತ್ತಿಗೂ ಎಷ್ಟೋ ಒಳ್ಳೆ ಮೂರ್ತಿಗಳಾಗಿ ಇರ್ಬೋದಿತ್ತು. ಸೊ ಆದರೂ ಏನು ಇದು ಆಗಲಿಲ್ಲ. ಆದರೆ ಅವರು ಬೇಗ ಅಲ್ಲದೆ ಇದ್ದರೂ ಸಹ ಲೇಟಾಗಿ ಅವರಿಗೆ ಬುದ್ಧಿ ಬರುತ್ತೆ, ಲೇಟಾಗಿ ಅವರಿಗೆ ಜ್ಞಾನೋದಯ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಆಯಿತು ನಾವು ಫಸ್ಟಿಗೆ ಏನು ಮಾಡಿದ್ದೀವಿ ಅದು ತಪ್ಪಾಗಿದೆ, ನಮಗೆ ತಾಳ್ಮೆ ಇರಬೇಕಿತ್ತು. ಆದರೆ ಈಗ ಏನಾಗಿದೆ, ನಾವು ಶಿಲ್ಪಿ ಹತ್ರ ಹೋಗಿ ಕೇಳಿಕೊಂಡ್ರೆ ಅವನು ನಮಗೆ ಕ್ಷಮಿಸಿಬಿಟ್ಟು ನಮ್ಮನ್ನು ಒಳ್ಳೆಯ ಮೂರ್ತಿಗಳನ್ನಾಗಿ ಮಾಡ್ತಾರಂತ ಭರವಸೆ ಅವ್ರಿಗಿರ್ತದೆ. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಶಿಲ್ಪಿ ಹತ್ರ ಹೋಗಿ ಕೇಳ್ಕೊಳ್ತಾರೆ. ಶಿಲ್ಪಿ ಸಂತೋಷದಿಂದ ಅವರನ್ನಿಗೆ ಒಪ್ಪಿಗೆ ಕೊಟ್ಟು ಅವುಗಳನ್ನು ಸಹ ಸುಂದರವಾದ ಮೂರ್ತಿಗಳನ್ನಾಗಿ ಮಾಡ್ತಾರೆ. ಓಕೆ ಚಿಲ್ಡ್ರನ್, ಇಲ್ಲಿಗೆ ನಾವು ಪಾಠ ಮುಗಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಪಾಠವನ್ನು ಚೆನ್ನಾಗಿ ಓದಿ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.